ಎಲ್ಲರಿಗೂ ನಮಸ್ಕಾರಗಳು. 7th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಪದ್ಯ 1 ನಿತ್ಯೋತ್ಸವ. ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕೃತಿಕಾರರ ಪರಿಚಯ. ಕೆ.ಎಸ್. ನಿಸಾರ್ ಅಹಮದ್. ಇವರು ಕನ್ನಡದ ಪ್ರಮುಖ ಕವಿಗಳಲ್ಲಿ ಇವರು ಒಬ್ಬರು. ಇವರ ಹುಟ್ಟೂರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಇವರು ಫೆಬ್ರವರಿ 5, 1936ರಲ್ಲಿ ಜನಿಸಿದರು. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರೊ. ಕೆ.ಎಸ್. ನಿಸಾರ್ ಅಹಮದ್ ರವರ ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಗಿಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲ, ಅಣ್ಣ ಮುಂತಾದ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಲಭಿಸಿವೆ. ಪ್ರಸ್ತುತ ನಿತ್ಯೋತ್ಸವ ಕವಿತೆ ಅವರ ಪ್ರಸಿದ್ಧ ಕವಿತೆಯಾಗಿದೆ. ಇನ್ನು ಪದಗಳ ಅರ್ಥ: ಅದಿರು ಅಂದ್ರೆ ಖನಿಜ, ಉತ್ತುಂಗ ಅಂದ್ರೆ ಎತ್ತರವಾದ, ಘತ ಅಂದ್ರೆ ಹಿಂದೆ ಆದುದು, ತರು ಅಂದ್ರೆ ಮರ, ತೇಗ ಅಂದ್ರೆ ಒಂದು ಜಾತಿಯ ಮರ, ನಿರ್ಮಸ್ಥರ ಅಂದ್ರೆ ದ್ವೇಷ ಇಲ್ಲದಿರುವುದು, ವತ್ಸರ ಅಂದ್ರೆ ವರ್ಷ, ಶಾಸನ ಅಂದ್ರೆ ಕಲ್ಲಿನ ಮೇಲಿನ ಬರಹ, ಸದ್ವಿಕಾಸ ಉತ್ತಮ ಬೆಳವಣಿಗೆ, ಸೀಮೆ ಸ್ಥಳ, ಅಮೃತ ಪವಿತ್ರವಾದುದು, ಓಲೆ ತಾಳಗೆರೆ, ಗರಿಮೆ ಹಿರಿಮೆ, ತೆನೆ ಬಸಿರು, ನಿತ್ಯೋತ್ಸವ ನಿತ್ಯ ನಡೆಯುವ ಮಂಗಳ ಕಾರ್ಯ, ಭಿತ್ತಿ ಗೋಡೆ, ಒಣ ಕಾಡು, ಶೀಲ ನಡತೆ, ಸಿರಿ ಸಂಪತ್ತು, ಹಿರಿಮೆ ಹೆಚ್ಚುಗಾರಿಕೆ. ಜೋಗದ ಸಿರಿ ಯಾವುದು? ಜೋಗದ ಸಿರಿ ಬೆಳಕಾಗಿದೆ. ತುಂಗಾ ನದಿ ಹೇಗೆ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ. ದಾಣದ ತೆನೆಗಳು ಗಾಳಿಗೆ ಬಳಕುವ ರೀತಿ ತುಂಗಾ ನದಿ ಬಳಕುತ್ತಾ ಹರಿದು ಬರುತ್ತಿದೆ ಎಂದು ಕವಿ ಬಣ್ಣಿಸಿದ್ದಾರೆ. ದಾಣದ ತೆನೆಗಳು ಗಾಳಿಗೆ ಬಳಕುವ ರೀತಿ ತುಂಗಾ ನದಿ ಬಳಕುತ್ತಾ ಹರಿದು ಬರುತ್ತಿತ್ತು ಎಂದು ಕವಿ ಬಣ್ಣಿಸಿದ್ದಾರೆ. ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ? ಹರಿದ್ವರ್ಣ ಕಾಡುಗಳಲ್ಲಿ ತೇಗ, ಗಂಧ ಮುಂತಾದ ಮರಗಳಿವೆ. ಶಾಸನಗಳು ಏನೇನು ಸಾರುತ್ತವೆ? ಶಾಸನಗಳು ಗತ ಸಾಹಸವನ್ನು ಸಾರುತ್ತಿವೆ. ಕನ್ನಡ ಸೀಮೆಯ ಜನರ ಮನಸ್ಸು ಎಂಥದ್ದು? ಕನ್ನಡ ಸೀಮೆಯ ಜನರ ಮತ್ಸರವಿಲ್ಲದ ಉದಾರ ಮನಸ್ಸುಳ್ಳವರಾಗಿದ್ದಾರೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿ. ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ? ಜೋಗದ ಸಿರಿಯಲ್ಲಿ, ತುಂಗಾ ನದಿಯ ಸೊಬಗಿನಲ್ಲಿ, ಸಹ್ಯಾದ್ರಿಗಳ ಬೆಟ್ಟಗಳಲ್ಲಿ, ನಿತ್ಯ ಹರಿದ್ವರ್ಣಗಳಲ್ಲಿ, ಕಾಡುಗಳಲ್ಲಿ ಕನ್ನಡ ನಾಡಿನ ನಿತ್ಯೋತ್ಸವವನ್ನು ಕಾಣಬಹುದು ಎಂದು ಕವಿ ವರ್ಣಿಸಿದ್ದಾರೆ. ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ? ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಸಿಂಹಾಸನಗಳ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳ ಮೇಲೆ ಕಾಣಬಹುದು. ಕನ್ನಡ ಸೀಮೆಯ ಮಹಿಮೆ ಎಂಥದ್ದು? ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದುದು. ನಮ್ಮ ಕುಲವೇ ಶ್ರೇಷ್ಠ, ನಾನೇ ಶ್ರೇಷ್ಠ ಎನ್ನದೆ ಎಲ್ಲರ ಏಳಿಗೆಗೂ ತುಡಿಯುತ್ತಾರೆ. ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು. ಅವರ ಮನಸ್ಸಿನಲ್ಲಿ ಮತ್ಸರವಿಲ್ಲ. ನಿತ್ಯೋತ್ಸವ. ಕನ್ನಡ ನಾಡಿನ ಕಾಡುಗಳಲ್ಲಿ ನಿತ್ಯೋತ್ಸವವನ್ನು ನೋಡುತ್ತೇವೆ. ಉತ್ತುಂಗ. ಭಾರತವು ಜಗತ್ತಿನ ಉತ್ತುಂಗ ಸ್ಥಾನದಲ್ಲಿದೆ. ಹಿರಿಮೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ನಾಡಿನ ಹಿರಿಮೆಯಾಗಿದ್ದಾರೆ. ಸದ್ವಿಕಾಸ. ಪ್ರತಿಯೊಂದು ಹಳ್ಳಿ ಸದ್ವಿಕಾಸವಾಗಬೇಕು. ಇತಿಹಾಸ. ಗತ ವೈಭವವನ್ನು ತಿಳಿಸುತ್ತದೆ. ಇಲ್ಲಿ 3rd ಆನ್ಸರ್ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನೋಡಿ. ಕನ್ನಡ ಸೀಮೆಯ ಜನರ ಮನಸ್ಸು ಉದಾರವಾದುದು. ನಮ್ಮ ಕುಲವೇ ಶ್ರೇಷ್ಠ, ನಾನೇ ಶ್ರೇಷ್ಠ ಎನ್ನದೆ ಎಲ್ಲರ ಏಳಿಗೆಗೂ ದುಡಿಯುತ್ತಾರೆ. ಲೋಕಕ್ಕೆ ಅಮೃತವನ್ನು ಹಂಚುವವರು ಕನ್ನಡಿಗರು. ಅವರ ಮನಸ್ಸಿನಲ್ಲಿ ಮತ್ಸರವಿಲ್ಲ. ಇನ್ನು ಬಿಡಿಸಿ ಬರೆಯಿರಿ. ನಿತ್ಯೋತ್ಸವ. ನಿತ್ಯ ಪ್ಲಸ್ ಉತ್ಸವ ನಿತ್ಯೋತ್ಸವ. ಮಣುದುದಾರ. ಮಣದ ಪ್ಲಸ್ ಉದಾರ ಮಣುದುದಾರ. ಲೋಹದದಿರು. ಲೋಹದ ಪ್ಲಸ್ ಅದಿರು ಲೋಹದದಿರು. ಲೋಕಾಮೃತ. ಲೋಕ ಪ್ಲಸ್ ಅಮೃತ ಲೋಕಾಮೃತ. ಸಿಂಹಾಸನ. ಸಿಂಹ ಪ್ಲಸ್ ಆಸನ ಸಿಂಹಾಸನ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.